ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಎಳೆಯರ ರಾಮಾಯಣ ಅಧ್ಯಾಯ 1 ಸೀತಾ ಪರಿಣಯ ಭಾಗ 9. ಶ್ರೀರಾಮನು ಶಿವಧನುಸ್ಸನ್ನು ಮುರಿದ ಕತೆ. ಮಿಥಿಲೆಯಲ್ಲಿ ಜನಕ ಮಹಾರಾಜನು ದೊಡ್ಡ ಯಾಗವೊಂದನ್ನು ಕೈಗೊಂಡಿದ್ದನು. ಅದಕ್ಕಾಗಿ ದೇಶದ ಬೇರೆ ಬೇರೆ ಭಾಗಗಳಿಂದ ನೂರಾರು ಜನ ಬಂದಿದ್ದರು. ಋಷಿ ಮುನಿಗಳಿಂದ, ಧಾರ್ಮಿಕರಿಂದ ಮಿಥಿಲೆ ತುಂಬಿ ಹೋಗಿತ್ತು. ವಿಶ್ವಾಮಿತ್ರನು ಉತ್ತಮವಾದ ಸ್ಥಳವನ್ನು ಆರಿಸಿ ಬಿಡಾರ ಮಾಡಿದನು. ಅವರು ಬಂದ ಸುದ್ದಿ ಕೇಳಿ ಜನಕ ಮಹಾರಾಜನು ಕುಲಪುರೋಹಿತರಾದ ಶತಾನಂದನನ ಜೊತೆಯಲ್ಲಿ ವಿಶ್ವಾಮಿತ್ರನ ಬಿಡಾರಕ್ಕೆ ಬಂದನು. ಅವನಿಗೆ ನಮಸ್ಕರಿಸಿ ಸ್ವಾಗತವನ್ನು ಕೋರಿದನು. ಕುಶಲ ಪ್ರಶ್ನೆಗಳಾದ ನಂತರ ಜನಕನು ರಾಮಲಕ್ಷ್ಮಣರನ್ನು ತೋರಿಸಿ, ವಿಶ್ವಾಮಿತ್ರರೇ, ಈ ಇಬ್ಬರು ತರುಣರು ಯಾರು? ಇವರನ್ನು ನೋಡಿದರೆ ಅಶ್ವಿನಿ ದೇವತೆಗಳನ್ನು ನೋಡಿದ ಹಾಗೆ ಆಗುತ್ತದೆ. ಇಬ್ಬರೂ ಎತ್ತರವಾಗಿ ಬಲವಾದ ಮೈಕಟ್ಟಿನಿಂದ ಕೂಡಿದ್ದಾರೆ. ಅವರ ಕಣ್ಣು ಮತ್ತು ಮುಖ ಲಕ್ಷಣವಾಗಿ ಲವಲವಿಕೆಯಿಂದ ಕೂಡಿವೆ. ಹೆಗಲಿನಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ಸಿಂಹದ ಮರಿಗಳಂತೆ ಓಡಾಡುತ್ತಿರುವ ಈ ಯುವಕರು ಯಾರು ಎಂದು ಕೇಳಿದ. ವಿಶ್ವಾಮಿತ್ರನು ರಾಮಲಕ್ಷ್ಮಣರ ವಿಷಯವನ್ನು ತಿಳಿಸಿದ. ಹಾಗೆಯೇ ತಾಟಕಿ ಮಾರೀಚರನ್ನು ಕೊಂದಿದ್ದನ್ನು, ಅಹಲ್ಯೆಯ ಶಾಪ ವಿಮೋಚನೆಯನ್ನು ವಿಸ್ತಾರವಾಗಿ ವಿವರಿಸಿದನು. ಶತಾನಂದ ಜನಕನ ಕುಲಪುರೋಹಿತ. ಅವನು ಗೌತಮ ಅಹಲ್ಯೆಯರ ಮಗ. ತನ್ನ ತಾಯಿಗೆ ಶಾಪ ವಿಮೋಚನೆಯಾದ ಸಂಗತಿಯನ್ನು ತಿಳಿದು ಅವನಿಗೆ ಬಹಳ ಸಂತೋಷವಾಯಿತು. ರಾಮನಿಗೆ ಅವನು ಭಕ್ತಿಯಿಂದ ನಮಸ್ಕರಿಸಿದನು. ರಾಮನಿಂದ ತನ್ನ ತಾಯಿ ತಂದೆಯರನ್ನು ಒಟ್ಟುಗೂಡಿಸಿದ ವಿಶ್ವಾಮಿತ್ರನನ್ನು ಮತ್ತೆ ಮತ್ತೆ ಕೊಂಡಾಡಿದ. ಅವನು ರಾಮನನ್ನು ಕುರಿತು, ರಾಮ, ತಮ್ಮಿಂದ ನನ್ನ ತಾಯಿಯ ಶಾಪ ಕಳೆಯಿತು. ನಮ್ಮ ತಾಯಿ ತಂದೆಗಳು ಒಟ್ಟುಗೂಡುವಂತಾಯಿತು. ನೀನು ನನಗೆ ಪೂಜ್ಯ ವಿಶ್ವಾಮಿತ್ರರಂತಹ ಮಹಾಮುನಿಗಳ ಮಾರ್ಗದರ್ಶನ ಸಿಕ್ಕಿದ್ದು ನಿನ್ನ ಪುಣ್ಯ. ಈ ಋಷಿಯನ್ನು ಸಾಮಾನ್ಯನೆಂದು ತಿಳಿಯಬೇಡ. ಈತನ ಸಾಹಸದಿಂದ ಇಡೀ ಲೋಕವೇ ಬೆರಗುಗೊಂಡಿದೆ ಎಂದು ಹೇಳಿ ಕೌಶಿಕ ರಾಜನು ವಿಶ್ವಾಮಿತ್ರನಾದ ಕಥೆಯನ್ನು ವಿವರಿಸಿ ಹೇಳಿದನು. ರಾಮಲಕ್ಷ್ಮಣರಿಗೆ ವಿಶ್ವಾಮಿತ್ರರು ದೊಡ್ಡ ತಪಸ್ವಿ ಎಂಬ ವಿಚಾರ ತಿಳಿದಿತ್ತು ಅಷ್ಟೇ. ಆದರೆ ಆತ ಇಂತಹ ಮಹಾವ್ಯಕ್ತಿ ಎಂಬ ಸಂಗತಿ ತಿಳಿದಿದ್ದು ಈಗಲೇ. ವಿಶ್ವಾಮಿತ್ರ ನಮ್ಮ ಗುರುವಾಗಿ ದೊರಕಿದ್ದು ತಮ್ಮ ಭಾಗ್ಯವೆಂದು ತಿಳಿದರು. ವಿಶ್ವಾಮಿತ್ರನನ್ನು ಸ್ತುತಿಸಿ ನಮಸ್ಕರಿಸಿದರು. ವಿಶ್ವಾಮಿತ್ರನು ಜನಕನನ್ನು ಕುರಿತು, ಮಹಾರಾಜ, ಈ ರಾಜಕುಮಾರರು ನಿನ್ನ ಬಳಿ ಇರುವ ಶಿವಧನುಸ್ಸನ್ನು ನೋಡಲು ಬಂದಿದ್ದಾರೆ. ಅದನ್ನು ಅವರಿಗೆ ತೋರಿಸು. ಆ ಶಿವಧನುಸ್ಸಿನ ಕಥೆಯನ್ನು ವಿವರಿಸಿ ಹೇಳು ಎಂದ. ಜನಕನು, ರಾಜಕುಮಾರರೇ, ಹಿಂದೆ ಈ ಧನಸ್ಸು ಶಿವನ ಬಳಿ ಇತ್ತು. ಅವನು ಅದನ್ನು ದೇವತೆಗಳಿಗೆ ಕೊಟ್ಟ. ಆ ದೇವತೆಗಳು ಧನುಸ್ಸನ್ನು ನಮ್ಮ ಪೂರ್ವಜನಾದ ದೇವರಾತ ಎಂಬವನ ಬಳಿ ಇಟ್ಟರು. ಆಗಿನಿಂದ ಇದು ನಮ್ಮ ವಂಶದಲ್ಲಿಯೇ ಇದೆ. ನನಗೆ ಬಹಳ ಕಾಲ ಮಕ್ಕಳಾಗಲಿಲ್ಲ. ಮಕ್ಕಳನ್ನು ಪಡೆಯಲು ಒಂದು ಯಜ್ಞವನ್ನು ಮಾಡಲು ನಿಶ್ಚಯಿಸಿದೆ. ಅದಕ್ಕಾಗಿ ಭೂಮಿಯನ್ನು ಉಳುತ್ತಿದ್ದೆ. ನೇಗಿಲಿನಿಂದ ಭೂಮಿಯನ್ನು ಉಳುತ್ತಿದ್ದಾಗ ಒಂದು ಹೆಣ್ಣು ಮಗು ಸಿಕ್ಕಿತು. ಸೀತಾ ಎಂದರೆ ನೇಗಿಲಿನ ಗೆರೆ. ಆದ್ದರಿಂದ ಆ ಮಗುವಿಗೆ ಸೀತೆ ಎಂದು ಹೆಸರಿಟ್ಟೆ. ಸೀತೆ ಬೆಳೆದು ದೊಡ್ಡವಳಾಗಿದ್ದಾಳೆ. ಮದುವೆಯ ವಯಸ್ಸು ಆಗಿದೆ. ಆಕೆ ಬಹಳ ರೂಪವಂತೆ, ಗುಣವಂತೆ, ದೇವಂತೆಗಳಂತೆ ಇದ್ದಾರೆ. ಅಂತಹ ಹುಡುಗಿಯನ್ನು ಮದುವೆಯಾಗುವನು ಶಕ್ತಿವಂತನಾಗಿರಬೇಕು, ಪರಾಕ್ರಮಿಯಾಗಿರಬೇಕು ಎಂದು ನನ್ನ ಇಚ್ಛೆ. ಅದಕ್ಕಾಗಿ ಒಂದು ಸ್ವಯಂವರವನ್ನು ಏರ್ಪಡಿಸಿದೆ. ಸೀತೆಯನ್ನು ಮದುವೆಯಾಗ ಬಯಸುವವರು ಈ ಶಿವಧನುಸ್ಸನ್ನು ಬಗ್ಗಿಸಿ ಹೆದೆಯೇರಿಸಬೇಕು ಎಂದು ಸ್ಪರ್ಧೆ ಇಟ್ಟೆ. ಆದರೆ ಇದುವರೆಗೆ ಒಬ್ಬನಿಗೂ ಆ ಕೆಲಸ ಸಾಧ್ಯವಾಗಿಲ್ಲ. ಎಷ್ಟೋ ಜನ ಪ್ರಯತ್ನಿಸಿದರು. ಆದರೆ ಅವರಿಗೆ ಬಿಲ್ಲನ್ನು ಮೇಲಕ್ಕೆ ಎತ್ತುವುದಕ್ಕೆ ಸಹ ಸಾಧ್ಯವಾಗಲಿಲ್ಲ. ರಾಮ, ನಿನ್ನನ್ನು ನೋಡಿದರೆ ಪರಾಕ್ರಮಿಯಂತೆ ಕಾಣುತ್ತೀಯೇ. ಆ ಧನುಸ್ಸನ್ನು ತರಿಸುತ್ತೇನೆ. ನೀನಾದರೂ ಪ್ರಯತ್ನಪಡು. ಶಿವಧನುಸ್ಸಿನ ಹೆದೆಯೇರಿಸಿ ಸೀತೆಯನ್ನು ಮದುವೆಯಾಗು. ನನ್ನ ಮನಸ್ಸಿಗೆ ಹರ್ಷವನ್ನು ಉಂಟು ಮಾಡು ಎಂದ.
ಅಷ್ಟು ಹೊತ್ತಿಗೆ ರಾಜ ಭಟರು ಶಿವಧನಸ್ಸನ್ನು ತಂದರು. ಬಿಲ್ಲನ್ನು 8 ಚಕ್ರದ ದೊಡ್ಡ ಗಾಡಿಯಲ್ಲಿಟ್ಟಿದ್ದರು. ಆ ಗಾಡಿಯನ್ನು ತಳ್ಳಿಕೊಂಡು ಬರುವುದಕ್ಕೆ 100 ಜನ ಆಳುಗಳು ಬೇಕಾಯಿತು. ಜನಕನು ವಿಶ್ವಾಮಿತ್ರರಿಗೆ ಬಿಲ್ಲನ್ನು ತೋರಿಸುತ್ತಾ, ಮಹರ್ಷಿಗಳೇ, ಈ ಬಿಲ್ಲನ್ನು ಬಗ್ಗಿಸಲು ದೇವತೆಗಳು, ರಾಕ್ಷಸರು, ಮಹಾಪರಾಕ್ರಮಶಾಲಿಗಳಾದ ರಾಜರೂ ಪ್ರಯತ್ನಿಸಿದರು. ಆದರೆ ಯಾರಿಗೂ ಯಶಸ್ಸು ದೊರೆಯಲಿಲ್ಲ. ಗಂಧರ್ವರು, ಕಿನ್ನರರು, ಯಕ್ಷರೂ ಸಹ ಸೋತು ಹೋದರು. ಇದು ಅಂತಹ ಮಹಾಧನಸ್ಸು. ರಾಜಕುಮಾರರಿಗೆ ಇದನ್ನು ತೋರಿಸಿ ಎಂದ. ವಿಶ್ವಾಮಿತ್ರನು ರಾಮನ ಕಡೆಗೆ ತಿರುಗಿ, ಮಗು, ಧನುಸ್ಸನ್ನು ನೋಡು ಎಂದು ಹೇಳಿದ. ರಾಮನು ಪೆಟ್ಟಿಗೆಯ ಮುಚ್ಚಳವನ್ನು ತೆಗೆದು ಆ ಮಹಾಧನುಸ್ಸನ್ನು ನೋಡಿದ. ಅದನ್ನು ಎತ್ತಿ ಹೆದೆಯೇರಿಸಬೇಕೆಂದು ಆಸೆಯಾಯಿತು. ತನ್ನ ಆಸೆಯನ್ನು ವಿಶ್ವಾಮಿತ್ರನಿಗೆ ತಿಳಿಸಿದ. ವಿಶ್ವಾಮಿತ್ರನು ಆಗಬಹುದು ಎಂದ. ರಾಮ ಮತ್ತೆ ಬಿಲ್ಲಿನ ಬಳಿಗೆ ಹೋದ. ದೇವತೆಗಳು, ದೈತ್ಯರೂ ಎತ್ತಲಾರದ ಆ ಮಹಾಧನುಸ್ಸನ್ನು ಸುಲಭವಾಗಿ ಮೇಲೆತ್ತಿದ. ಇದನ್ನು ನೋಡುತ್ತಿದ್ದವರೆಲ್ಲ ಆಶ್ಚರ್ಯದಿಂದ ಮುಖರಾದರು. ದೇವತೆಗಳು ಆಕಾಶದಲ್ಲಿ ನೆರೆದರು. ರಾಮನು ಧನುಸ್ಸನ್ನು ಮೇಲೆತ್ತಿದವನೇ ಹೆದೆಯೇರಿಸಲು ಬಗ್ಗಿಸಿದನು ಅಷ್ಟೇ. ಅವನ ಬಲ ತಾಳಲಾರದೆ ಧನುಸ್ಸು ಸಿಡಿಲಿನಂತೆ ಸದ್ದು ಮಾಡುತ್ತಾ ಮುರಿದು ಹೋಯಿತು. ಆ ಸದ್ದಿನಿಂದ ಎಲ್ಲರೂ ಮೂರ್ಛೆ ಹೋದರು. ಅಸಾಧಾರಣವಾದ ಕೆಲಸವನ್ನು ರಾಮ 1 ಗಳಿಗೆಯಲ್ಲಿ ಮುಗಿಸಿದ್ದ. ಜನರೆಲ್ಲ ಕಿವಿ ಗಡಚಿಕ್ಕುವಂತೆ ಚಪ್ಪಾಳೆಯ ಮಳೆಗೆರೆದರು. ಉತ್ಸಾಹ ಆನಂದಗಳಿಂದ ಕುಪ್ಪಳಿಸಿದರು. ಜನಕ ಮಹಾರಾಜನ ಆನಂದಕ್ಕಂತೂ ಪಾರವೇ ಇಲ್ಲ. ರಾಮನು ಅವನ ಕಲ್ಪನೆಗೂ ಮೀರಿ ಶಕ್ತಿವಂತನಾಗಿದ್ದ. ಉತ್ತಮ ವಂಶದವನಾಗಿದ್ದ. ಇನ್ನೇನು ಬೇಕು? ತನ್ನ ಮಗಳು ಸೀತಾದೇವಿಯನ್ನು ಮದುವೆಯಾಗಬೇಕೆಂದು ರಾಮನನ್ನು ಪ್ರಾರ್ಥಿಸಿದ. ತನ್ನ ಇನ್ನೊಬ್ಬ ಮಗಳು ಊರ್ಮಿಳೆಯನ್ನು ಮದುವೆಯಾಗಬೇಕೆಂದು ಲಕ್ಷ್ಮಣನನ್ನು ಪ್ರಾರ್ಥಿಸಿಕೊಂಡ. ತನ್ನ ಮಂತ್ರಿಗಳನ್ನು ಅಯೋಧ್ಯೆಗೆ ಕಳುಹಿಸಿದ. ದಶರಥ ಮಹಾರಾಜನಿಗೆ ಎಲ್ಲ ವಿಷಯಗಳನ್ನು ತಿಳಿಸಿ ಎಲ್ಲರನ್ನೂ ಕರೆದುಕೊಂಡು ಬನ್ನಿ ಎಂದು ಹೇಳಿ ಕಳುಹಿಸಿದ. ವಿಶ್ವಾಮಿತ್ರರನ್ನು ನೀವು ಇಲ್ಲಿಯೇ ಇದ್ದು ಮದುವೆಯನ್ನು ನಡೆಸಿಕೊಡಬೇಕೆಂದು ಕೇಳಿಕೊಂಡ. ಅಪೂರ್ವವಾದ ರೀತಿಯಲ್ಲಿ ರಾಮ ಸೀತೆಯರ ಮದುವೆಯನ್ನು ನಡೆಸಲು ಸಿದ್ಧತೆಗಳನ್ನು ಮಾಡಿ ಎಂದು ತನ್ನ ಮಂತ್ರಿಗಳಿಗೆ ಆಜ್ಞಾಪಿಸಿದ.